ಇಲ್ಲಿಂದನೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿ ಅಂತ ಹೇಳ್ಕೊಂಡ್ ಬರ್ತಾ ಇದ್ರಿ. ದರ್ಶನ್ ಅವ್ರ ಮೇಲಿರುವಂತಹ ಒಂದು ಪ್ರೀತಿಗಾಗಿರ್ಬೋದು ಅಥವಾ ನಿಮ್ಮ ಒಂದು ಡ್ರೆಸ್ ಸೆನ್ಸ್ ಒಂದಕ್ಕೊಂದು ವಿಭಿನ್ನವಾಗಿರುತ್ತೆ. ಸೊ ಎಲ್ಲ ಒಂದ್ ಕಡೆ ದರ್ಶನ್ ಅವ್ರು ಆಕ್ಟ್ ಮಾಡಿರುವಂತಹ ಒಂದಷ್ಟು ಸಿನಿಮಾಗಳ ಹೆಸರುಗಳನ್ನ ನಿಮ್ಮ ಪ್ಯಾಂಟ್ ಮೇಲೆ ಆಗಿರ್ಬೋದು, ಶರ್ಟ್ ಮೇಲೆ ಆಗಿರ್ಬೋದು, ಅವರ ಒಂದು ಸ್ಟೈಲಲ್ಲೇ ನೀವಾಗಿರ್ಬೋದು, ವಿನಯ್ ಅವರಾಗಿರ್ಬೋದು ಮಾಡ್ತೀರಾ. ಸೊ ದರ್ಶನ್ ಅವರ ಅಭಿಮಾನಿಗಳು ಎಷ್ಟು ಸಪೋರ್ಟಿವ್ ಆಗಿ ನಿಂತರು ನಿಮ್ಗೆ ಅಂತ? ಸರ್ ಇಲ್ಲ, ಅದನ್ನು ನಾನು ಮಾಡಿದ್ದು, ವಿನಿ ಮಾಡಿಲ್ಲ. ವಿನಿ ಬಂದು ಪುಷ್ಪ ಥರನೇ ಮಾಡಿದ್ದ. ನಾನು ಬಂದು ನನಗೆ ಇದು ದಾಸ ಮೂವಿದು ಕೊಟ್ಟಿದ್ದು. ಸೊ ಅದ್ರ ಪ್ರಕಾರ ನಾನು ಮಾಡಿದ್ದು. ಆಮೇಲೆ ನನಗೆ ಚಾನೆಲ್ ಅವರು ಈ ಥರ ಮಾಡಬೇಕು ಅಂತ ಕೊಟ್ಟಿದ್ದರು. ಹಂಗಿದ್ದಾಗ ನಾನೇನು ಮಾಡಿದೆ ಅಂದರೆ, ನಾನು ಪ್ರತಿ ಸತಿ ಶೋಗೆ ಹೋದಾಗ ಇನೋವೇಟಿವ್ ಆಗಿ ಏನಾದರೂ ಟ್ರೈ ಮಾಡ್ತಾ ಇದ್ದೀನಿ. ಅಂದರೆ ಡ್ರೆಸ್ ಆಗಿರ್ಬೋದು, ಇಲ್ಲ ಕಾನ್ಸೆಪ್ಟ್ಸ್ ಆಗಿರ್ಬೋದು. ಸೊ ಆ ಥರ ಏನೋ ಟ್ರೈ ಮಾಡ್ತಾ ಇದ್ದೀನಿ. ಆ ಒಂದು ಥಾಟಲ್ಲೇ ಈ ಪ್ರೋಸೆಸ್ ಇದು ಬಂದಿದೆ ಹೊರತು ಇಲ್ಲ ಮಾಡಲೇಬೇಕು, ಯಾರನ್ನ ಹರ್ಟ್ ಮಾಡಬೇಕು ಅನ್ನೋ ಇಂಟೆನ್ಷನ್ ನನಗಿರಲಿಲ್ಲ. ಸೊ ಇದಾದಮೇಲೆ ಸರ್ ಫ್ಯಾನ್ಸು ಪಾಪ ತುಂಬಾ ನಿಂತ್ಕೊಂಡು ಹೆಲ್ಪ್ ಮಾಡಿದ್ರು, ಸಪೋರ್ಟಿವ್ ಆಗಿದ್ದರು. ಆಮೇಲೆ ಈ ಬ್ಯಾಡ್ ಕಮೆಂಟ್ಸ್ ಮಾಡಿದವ್ರಿಗೆಲ್ಲ ಆಪೋಸಿಟಾಗಿ ಟಾಂಗ್ ಕೊಟ್ಟಿದ್ದಾಗಲಿ, ಇಲ್ಲ ನಾವಿದ್ದೀವಿ ಅಂತ ಧೈರ್ಯ ಹೇಳೋದಾಗಲಿ, ಪಾಪ ಎಲ್ಲ ಪ್ರತಿಯೊಬ್ಬರು ಮಾಡಿದ್ರು. ಆಮೇಲೆ ಇದನ್ನು ನಾನು ಬರೀ ದರ್ಶನ್ ಸರ್ ಫ್ಯಾನು ಅಂತ ಹೇಳೋದು ಜನ ಇದ್ರೂ, ನಾನು ಸುದೀಪ್ ಸರ್ದು ಅಡ್ಡ ಅಭಿಮಾನಿ. ಐ ಆಮ್ ಅ ವೆರಿ ವೆರಿ ಹ್ಯೂಜ್ ಫ್ಯಾನ್ ಆಫ್ ಹಿಸ್. ಆಮೇಲೆ ನಾನು ಏನಕ್ಕೆ ಅವ್ರನ್ನ ಅಷ್ಟು ಇಷ್ಟಪಡ್ತೀನಿ ಅಂದರೆ, ಫಾರ್ ದ ಪರ್ಸ್ನಾಲಿಟಿ ಆ್ಯಂಡ್ ಫಾರ್ ದ ಆರೋ ಹಿ ಕ್ಯಾರೀಸ್. ತುಂಬ ಖುಷಿ ಆಗುತ್ತೆ ಸರ್. ಇವಾಗ ಈ ಕಾಲದಲ್ಲಿ ಯಾರೂ ನಾವು ಕಷ್ಟದಲ್ಲಿದ್ದಾಗ ಬಂದು ನಮ್ಮ ಫ್ಯಾಮಿಲಿ ಪಕ್ಕ ಸಪೋರ್ಟಾಗಿ ನಿಂತ್ಕೊಳಲ್ಲ ಸರ್. ಆಮೇಲೆ ಅವಶ್ಯಕತೆನೂ ಯಾರಿಗೂ ಇರಲ್ಲ. ಹಂಗಿದ್ದಾಗ ನಮಗೆ ಗೊತ್ತಿಲ್ದಂಗೆ ನಮ್ಮ ಫ್ಯಾಮಿಲಿಗೆ ನಿಂತ್ಕೊಳೋದಾಗಲಿ, ಸಪೋರ್ಟ್ ಮಾಡೋದಾಗಲಿ ತುಂಬ ಕಮ್ಮಿ ಜನ ಸಿಗ್ತಾರೆ. ಅಂಥದ್ರಲ್ಲಿ ಸುದೀಪ್ ಸರ್ ಫಸ್ಟ್ ಇರ್ತಾರೆ. ಸೊ ದಟ್ ಈಸ್ ವೈ ಐ ಲವ್ ಹಿಮ್. ಸುದೀಪ್ ಸರ್ ದೊಡ್ಡ ಅಭಿಮಾನಿ ನಾನು. ಹಂಗಿದ್ದಾಗ ಸುದೀಪ್ ಸರ್ ಫ್ಯಾನ್ಸು ಸಪೋರ್ಟ್ ಮಾಡಿದ್ರು, ದರ್ಶನ್ ಸರ್ ಫ್ಯಾನ್ಸು ಸಪೋರ್ಟ್ ಮಾಡಿದ್ರು. ಲಕ್ಕಿಲಿ ಇಬ್ಬರು ಫ್ಯಾನ್ಸು ನನ್ನ ವಿಷಯಕ್ಕೆ ಮಾತಾಡಿದ್ದಾಗಲಿ, ಸಪೋರ್ಟ್ ಮಾಡಿದ್ದಾಗಲಿ, ನಾವಿದ್ದೀವಿ ನಿಮ್ಮ ಜೊತೆ ಅಂತ ಹೇಳಿದ್ದಾಗಲಿ. ಸೊ ಅದು ತುಂಬ ಎಲ್ಲೋ ಖುಷಿ ಆಗುತ್ತೆ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.